ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಬುಟಿಕ್. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಫ್ರಂಟ್ ಬೋಟ್ ನೆಕ್, ಬ್ಯಾಕ್ ಓಪನ್ ನೆಕ್. ಮೇರ್ ತಮ್ನೈಲ್ ನಲ್ಲಿ ನೋಡ್ದಂಗೆ ನಾನಿವತ್ತು ನಿಮಗೆ ಫ್ರಂಟ್ ಬೋಟ್ ನೆಕ್ ಮತ್ತೆ ಬ್ಯಾಕ್ ಓಪನ್ ನೆಕ್ ನಲ್ಲಿ ಬ್ಲೌಸ್ ಹೇಗೆ ಕಟ್ ಆಗುತ್ತೆ, ಪ್ಯಾಟರ್ನ್ ಹೇಗೆ ಕಟ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಏನಿರುತ್ತೆ, ಶೋಲ್ಡರ್ ಅಡ್ಜಸ್ಟ್ಮೆಂಟ್ ಏನಿರುತ್ತೆ, ಬ್ಯಾಕ್ ಓಪನ್ ಅಲ್ವಾ, ಹಾಗಾಗಿ ಲೂಸಿಂಗ್ ಏನಾದ್ರೂ ಬಿಡಬೇಕಾ ಇಲ್ಲ ಬಿಡಬಾರ್ದಾ, ಏನ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂತ ಇವತ್ತು ನಾವು ಕ್ಲಿಯರ್ ಆಗಿ ನೋಡೋಣ, ಕಲಿಯೋಣ. ಫ್ರೆಂಡ್ಸ್, ಇವತ್ತು ಮೆಜರ್ಮೆಂಟ್ ನಾನು 30 ಸೈಜ್ ಬಂದಿದೆ. ನನಗೆ 30 ಸೈಜ್ ನಲ್ಲಿ ನನಗೆ ಹೇಗೆ ಕಟ್ ಮಾಡ್ಬೇಕಂತ ತೋರಿಸ್ತೀನಿ. ಇದು ಪ್ರಾಸೆಸ್ ಸೇಮ್, ಎಲ್ಲಾ ಸೈಜಿನಲ್ಲಿ ಸೇಮ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಸೇಮು ಇರುತ್ತೆ, ಮೆಜರ್ಮೆಂಟ್ ಅಷ್ಟೇ ಚೇಂಜ್ ಆಗಿರುತ್ತೆ. ನೀವು ಈ ರೀತಿ ಈ ಮೆಥಡ್ ಒಂದ್ಸಲಿ ಕಲ್ತು ಬಿಟ್ರೆ ನೀವು ಯಾವುದೇ ಸೈಜ್ ಬಂದ್ರು ನೀವು ಈಸಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡಬಹುದು, ಪರ್ಫೆಕ್ಟ್ ಫಿಟ್ಟಿಂಗ್ ಕೊಡ್ಬೋದು ಫ್ರೆಂಡ್ಸ್. ಅದೇ ಹಾಗಾದ್ರೆ ಹೇಗೆ ಕಟ್ ಮಾಡಬೇಕು ಏನು ಅಂತ ನೋಡೋಣ ಫ್ರೆಂಡ್ಸ್. ವಿಡಿಯೋ ನಾವು ಸ್ಟಾರ್ಟ್ ಮಾಡೋಕ್ಕನ್ನ ಮುಂಚೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ವಿಸಿಟ್ ಮಾಡಿದ್ದಿದ್ರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮೆಜರ್ಮೆಂಟ್ ಪ್ರಕಾರ ನಾವು ಯಾವ ರೀತಿ ಕಟ್ ಮಾಡ್ಬೇಕನ್ನೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಕರ್ವಿಗೋನ ನಾನು ನಿಮಗೆ ಪರಿಚಯ ಮಾಡಿದ್ದೆ. ಕರ್ವಿಗೋ ಹೇಗೆ ನಮಗೆಲ್ಲ ಯೂಸ್ ಆಗುತ್ತೆ ಏನು ಅಂತ ಸಾಕಷ್ಟು ನನಗೆ ಕಾಲ್ಸ್ ಬಂದಿದ್ದಾವೆ, ಮೆಸೇಜಸ್ ಬಂದಿದ್ದಾವೆ. ಬಹಳ ವ್ಯೂವರ್ಸ್ ನಮ್ಮಿಂದ ಇದು ಪಡೆದಿದ್ದಾರೆ, ಇಷ್ಟಪಟ್ಟು ತುಂಬಾ ಚೆನ್ನಾಗಿದೆ ಅಂತ ಸಾಕಷ್ಟು ಇದಕ್ಕೆ ಪ್ರೀತಿ ಕೊಟ್ಟಿದ್ರಿ ಫ್ರೆಂಡ್ಸ್. ತುಂಬಾ 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 ಥ್ಯಾಂಕ್ಸ್. ಹಾಗಾದ್ರೆ ಇದ್ರ ಪ್ರಕಾರ ನಾವು ಹೇಗೆ ಕಟ್ ಮಾಡಬೇಕು ಏನು ಅಂತ ನಾನೀಗ ತೋರಿಸ್ತೀನಿ. ಕಟಿಂಗ್ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಬ್ಲೌಸ್ ಲೆಂತ್ ಬಂದು 13 ಇದೆ. 13ಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 14 ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. 14 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಈಗ ಈ ಲೈನಿಗೆ ಈ ಲೈನ್ ನೋಡಿ, ನಾವು ಸ್ಟ್ರೈಟ್ ಮಾರ್ಕ್ ಹಾಕ್ಬೇಕಾದ್ರೆ ನಮಗೆ ಇದು ಕ್ರಾಸ್ ಬರ್ತಾ ಇದೆಯಾ ಇಲ್ಲ ಸ್ಟ್ರೈಟ್ ಬರ್ತಾ ಇದೆಯಾ ಅನ್ನೋದೊಂದು ಸಣ್ಣದೊಂದು ಡೌಟ್ ಇರುತ್ತಲ್ಲ, ಆ ಡೌಟ್ ನಾವು ಪಡೋದು ಬೇಡ. ಇಲ್ಲಿ ಆಲ್ರೆಡಿ 90 ಡಿಗ್ರಿ ಕೋನ್ ಕ್ರಿಯೇಟ್ ಆಗಿದೆ ನೋಡಿ. ಇದು ಪರ್ಫೆಕ್ಟ್ ಆಗಿ ನಮ್ಮ ಪೇಪರ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಇದು ಸ್ಟ್ರೈಟ್ ಆಗಿ ಬಂದಿದೆ. ನಾವು ಮತ್ತೆ ಬೇರೆ ಸ್ಕೇಲ್ ತಗೊಳೋ ಅವಶ್ಯಕತೆ ಇಲ್ಲ. ಅದು ನಮ್ಮ ಕರ್ವಿಗೂ ಸ್ಪೆಷಾಲಿಟಿ. ನೆಕ್ಸ್ಟ್, ಶೋಲ್ಡರ್ ಡೌನ್ ಎಷ್ಟು ತಗೋಬೇಕು? ಶೋಲ್ಡರ್ ಡೌನ್ ಬೋಟ್ ನೆಕ್ ಅಲ್ಲಿ 1/2 ಇಂಚ್ ತಗೋಬೇಕು. 1/2 ಇಂಚಿಗೆ ಒಂದು ಮಾರ್ಕು. ನೆಕ್ಸ್ಟ್, ಅಪ್ಪರ್ ಚೆಸ್ಟ್ ಲೈನ್, ಆರ್ಮೋಲ್ ಲೈನ್ ಎರಡು ಹೇಳ್ತಾರೆ ಫ್ರೆಂಡ್ಸ್. ನಾನಿದು 6 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈಗ ಈ ಲೈನ್ಸ್ಗೆ ಸ್ಟ್ರೈಟ್ ಆಗಿ ಲೈನ್ಸ್ ಹಾಕೋಣ. ನೆಕ್ಸ್ಟ್ ನಮ್ ಆರ್ಮೋಲ್ ಲೈನ್ ಆಗಿದೆಯಲ್ವಾ. ಈಗ ಇವ್ರ ಶೋಲ್ಡರ್ ಎಷ್ಟಿದೆ? ಇವ್ರ ಶೋಲ್ಡರ್ ಬಂದು 14 ಇದೆ. 14ನಲ್ಲಿ ಹಾಫ್ 7 ಇಂಚ್ ಬರುತ್ತೆ. ನಾವಿಲ್ಲಿ 7 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. 7 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಅಪ್ಪರ್ ಚೆಸ್ಟ್ ಎಷ್ಟಿದೆ? 30 ಇದೆ. 30ನಲ್ಲಿ 4th ಪಾರ್ಟ್ 7.5 ಬರುತ್ತೆ. 7.5 ಎಲ್ಲಿಗೆ ಬರ್ತಾ ಇದೆ? ಇಲ್ಲಿಗೆ ಬರ್ತಾ ಇದೆ. 7.5ಗೆ ಒಂದು ಮಾರ್ಕ್ ಪ್ಲಸ್ ಲೂಸಿಂಗ್ ಬಿಡ್ಬೇಕಲ್ಲ ನಾವು. ಲೂಸಿಂಗ್ ಎಷ್ಟು ಬಿಡಬೇಕು ಅನ್ನೋದೊಂದು ಡೌಟ್ ಇರುತ್ತೆ. ಆ ಡೌಟು ನಾನೀಗ ನಿಮಗೆ ಕ್ಲಿಯರ್ ಮಾಡ್ತೀನಿ. ಬ್ಯಾಕ್ ಓಪನ್ ನೆಕ್ ಇದೆ, ಫ್ರಂಟ್ ಬೋಟ್ ನೆಕ್ ಇದೆ. ಅಡ್ಜಸ್ಟ್ಮೆಂಟ್ ಏನಿರುತ್ತೆ ಅನ್ನೋದು ನಮಗೆ ಡೌಟ್ಸ್ ಬರ್ತಾನೆ ಇರ್ತಾವೆ ಫ್ರೆಂಡ್ಸ್. ಅಡ್ಜಸ್ಟ್ಮೆಂಟ್ ಫ್ರೆಂಡ್ಸ್, ಇದು ಫಸ್ಟ್ ನಾವು ಬೋಟ್ ನೆಕ್ ಪ್ರಕಾರನೇ ಕಟ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ಸ್ ನಾವು ಫ್ರಂಟ್ ಪಾರ್ಟ್ ಕಟ್ ಆಗಿದ್ಮೇಲೆ ಬ್ಯಾಕ್ ಪಾರ್ಟ್ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು? ಇದು ಕಂಪ್ಲೀಟ್ಲಿ ಬೋಟ್ ನೆಕ್ ಪ್ರಕಾರನೇ ಕಟ್ ಮಾಡ್ತಾ ಇದೀವಿ. ಹಾಗೆ ಕಟ್ ಮಾಡ್ಬೇಕು. ಲೂಸಿಂಗ್ ಎಷ್ಟು ಬಿಡ್ಬೇಕು? ಲೂಸಿಂಗ್ ಬಂದು 0.75 ಬಿಡ್ಬೇಕು. 1/2 ಇಂಚ್ ಗಿಂತ 2 ಪಾಯಿಂಟ್ಸ್ ಜಾಸ್ತಿ, 0.75 ಲೂಸಿಂಗ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೀವು ಫಸ್ಟ್ ಟೈಮು ನನ್ನ ಚಾನಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಿಮಗೆ ಬೋಟ್ ನೆಕ್ ಬ್ಲೌಸ್ ಸಿಗುತ್ತೆ. ಅದರಲ್ಲಿ ನಾನು ಯಾವ ಮೆಥಡ್ ಇಂದ ನಾನು ಇಲ್ಲಿ ಕ್ರಾಸ್ ಬ್ಯಾಕ್ ತೆಗ್ದಿದ್ದೀನಿ ಅನ್ನೋದು ನೀವು ನೋಡಿರ್ಬಹುದು. ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದ್ರೆ ಒಂದ್ಸಲಿ ನೋಡಿ. ನೆಕ್ಸ್ಟ್ ಫ್ರೆಂಡ್ಸ್, ಇದು 4ನೇ ಭಾಗ ಅಲ್ವಾ. 4ನೇ ಭಾಗ ಹಿಂಗ್ ಫೋಲ್ಡ್ ಮಾಡಿದ್ರೆ ನಮಗೆ ಇಲ್ಲಿ 8ನೇ ಭಾಗ ಸಿಗುತ್ತೆ. ಈ 8ನೇ ಭಾಗಕ್ಕೆ ಈ ರೀತಿ ಒಂದು ಮಾರ್ಕ್ ಮಾಡಬೇಕು. ಈ ಮಾರ್ಕ್ ಇಂದ 2.75 ನಾವು ಇಲ್ಲಿಗೆ ಮಾರ್ಕ್ ಹಾಕ್ಬೇಕು.
ಈ ಮಾರ್ಕ್ ಹಿಂಗ್ ಹಾಕೋದ್ರಿಂದ ನಮ್ಮ ಬ್ಲೌಸ್ ನಲ್ಲಿ ಬ್ಯಾಕ್ ಸೈಡ್ ಆರ್ಮೋಲ್ ಹತ್ರ ವ್ರಿಂಕಲ್ಸ್ ಬರೋಕೆ ಚಾನ್ಸ್ ಇಲ್ಲ. ತುಂಬಾ ನೀಟಾಗಿ ಕ್ಲಿಯರ್ ಆಗಿ ನಮ್ ಬ್ಲೌಸ್ ಸ್ಟಿಚ್ ಆಗಿ ಬರುತ್ತೆ. ಒಂದ್ಸಲಿ ನಿಮಗೆ ಡೌಟ್ ಇದ್ರೆ, ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ಬ್ಲೌಸ್ ಹೇಗ್ ಬರುತ್ತೆ ಅಂತ ನೀವೇ ಒಂದ್ಸಲಿ ಫೀಲ್ ಮಾಡಿ ನೋಡಿ. ಆಮೇಲೆ ನಿಮಗೆ ಮೆಥಡ್ಸ್ ಹೇಗಿದ್ದಾವ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ 4ನೇ ಭಾಗ ತಗೊಂಡೆ. 4ನೇ ಭಾಗ ಫೋಲ್ಡ್ ಮಾಡಿದಾಗ 8ನೇ ಭಾಗ ಬರುತ್ತೆ. ಈ 8ನೇ ಭಾಗದಿಂದ ನಾನು ಇಲ್ಲಿಗೆ 2.75 ಯಾಡ್ ಮಾಡಿದ್ದೀನಿ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಾನೀಗ ಮಾರ್ಕ್ ಹಾಕಬೇಕು. ಈಗ ನಮ್ದು ಲೈನ್ ಇಲ್ಲಿಗೆ ಕ್ರಿಯೇಟ್ ಆಗಿದೆ. ಈಗ ಇದರಲ್ಲಿ ನಾವು ಆರ್ಮೋಲ್ ಶೇಪರ್ ಇಂದಾನು ನಾವು ಮಾರ್ಕ್ ಹಾಕ್ಬಹುದು. ನಮ್ಮ ಫ್ರೆಂಚ್ ಕರ್ವ್ ಇಂದಾನು ನಾವು ಮಾರ್ಕ್ ಹಾಕ್ಬಹುದು. ನಾನಿವತ್ತು ನಿಮಗೆ ನಮ್ಮ ಕರ್ವಿಗೋ ಇಂದ ಯಾವ ರೀತಿ ನಾವು ಮಾಡ್ಬೋದಂತ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಹೀಗೆ ಮಾರ್ಕ್ ಹಾಕೋಣ. ನಮ್ಮ ಲೈನ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೆಕ್ಸ್ಟ್ ಶೋಲ್ಡರ್ ವಿಡ್ತ್ ಫ್ರೆಂಡ್ಸ್. ಶೋಲ್ಡರ್ ವಿಡ್ತ್ ನಾನು 3 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ ತಗೊಂತಾ ಇದ್ದೀನಿ. ಅಂದ್ರೆ 2.25 2.75 ಇಲ್ಲಿಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಮಾರ್ಕ್ ಇಂದ ಈ ಮಾರ್ಕ್ಗೆ ನಾವು ಶೋಲ್ಡರ್ ಲೈನ್ ಮಾರ್ಕ್ ಹಾಕೋಣ ನೋಡಿ. ಮಾರ್ಕ್ ಹಾಗೆ ಆಗಿದೆ. ನೆಕ್ಸ್ಟ್ ನಮ್ ಆರ್ಮೋಲ್ ಎಷ್ಟಿದೆ ಅಂತ ನಾವೀಗ ಮೆಜರ್ ಮಾಡೋಣ ನೋಡಿ. ನಮ್ ಶೋಲ್ಡರ್ ಇಲ್ಲಿಂದ ನಾವು ಸ್ಟಿಚ್ ಮಾಡ್ತೀವಲ್ವಾ, ಇಲ್ಲಿಂದ ಹೀಗೆ ನಮ್ ಆರ್ಮೋಲ್ ಲೈನ್ ಹಿಂಗೆ ಬರುತ್ತೆ. ಈ ಲೈನಿಗೆ ಕರೆಕ್ಟ್ ಬರ್ತಾ ಇದೆಯಾ ಇಲ್ಲ. ಮತ್ತೆ ಆರ್ಮೋಲ್ ಇವ್ರದ್ದು ಎಷ್ಟಿದೆ 13.5 ಇದೆ. 13.5 ಪ್ಲಸ್ ಎಷ್ಟು ಮಾಡಬೇಕು, ½ ಇಂಚ್ ಮಾಡಬೇಕು. ಇಸ್ ಈಕ್ವಲ್ ಟು 14 ಇಂಚ್ ಆಗುತ್ತೆ. 14 ಇಂಚ್ ನಲ್ಲಿ ನಮ್ಮ 2ನೇ ಭಾಗ ಎಷ್ಟು ಬರುತ್ತೆ, 7 ಇಂಚ್ ಬರುತ್ತೆ. ಆ 7 ಇಂಚ್ ಈ ಆರ್ಮೋಲ್ ಪರ್ಫೆಕ್ಟ್ ಬರ್ತಾ ಇದೆಯಾ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡೋಣ ನೋಡಿ. ನಾವು ಎಲ್ಲಿಂದ ಸ್ಲೀವ್ ಜಾಯಿಂಟ್ ಮಾಡ್ತೀವೋ ಅಲ್ಲಿಗೆ ಈ ರೀತಿ ಮೆಜರ್ ಮಾಡಬೇಕು ನೋಡಿ. 7 ಇಂಚು ಪರ್ಫೆಕ್ಟ್ ನಮ್ದು ಬರ್ತಾ ಇದೆ. ಹೀಗೆ ಬರುತ್ತಂತ ಏನಿಲ್ಲ ಫ್ರೆಂಡ್ಸ್. ಆರ್ಮೋಲ್ ಅಡ್ಜಸ್ಟಿಂಗ್ ಮಾಡ್ತಾ ಇರೋದು ನಾವು ಕಲಿಬೇಕಷ್ಟೇ. ಸೇಮ್ ಇದೇ ಸೈಜಿನಲ್ಲಿ 14 ಬರ್ಬೋದು, 15 ಬರ್ಬೋದು. ಸೇಮ್ ಬರ್ಬೇಕಂತ ಏನೂ ಇಲ್ಲ. ಈಗ ಇದ್ರ ಪ್ರಕಾರ ಇದು ನಮ್ಮ ಲೈನು ಕರೆಕ್ಟ್ ಬಂದಿದೆ. ಈಗ ನಮ್ಮ ವೆಸ್ಟ್ ಎಷ್ಟಿದೆ ನೋಡಿ. ವೆಸ್ಟ್ ಬಂದು 25 ಇದೆ. 25ಗೆ 6.25 ನಮ್ಮ 4th ಪಾರ್ಟ್ ಬರುತ್ತೆ. ಈ 4th ಪಾರ್ಟ್ ಇಲ್ಲಿಗೆ ಮಾರ್ಕ್ ಹಾಕೋಣ. ನೆಕ್ಸ್ಟ್ ನಾವು ಇಲ್ಲಿಗೆ 1 ಇಂಚಿಗೆ 1 ಮಾರ್ಕ್ ಹಾಕ್ತಾ ಇದೀನಿ. ಆ 1 ಇಂಚ್ ಮಾರ್ಕ್ ಯಾಕೆ ಹಾಕ್ತಾ ಇದೀನಿ, ಇಲ್ಲಿ ನಾವು ಟಕ್ಸ್ ಕ್ರಿಯೇಟ್ ಮಾಡ್ತೀವಿ. ಹಾಗಾಗಿ ಈ ಮಾರ್ಕ್ ಇಂದ ಈ ಮಾರ್ಕ್ಗೆ ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಹಾಕಿ ಎಕ್ಸ್ಟ್ರಾ ಮಾರ್ಜಿನ್ 1.5 ಇಲ್ಲ 2 ಇಂಚ್ ತಗೋಬಹುದು. ಇದಕ್ಕಿಂತ ಜಾಸ್ತಿ ತಗೋಬೇಡಿ. ಈ ರೀತಿ ತಗೊಳೋದ್ರಿಂದ ನಮ್ಮ ಬ್ಲೌಸ್ ನಲ್ಲಿ ವ್ರಿಂಕಲ್ಸ್ ಕ್ರಿಯೇಟ್ ಆಗ್ತವೆ. ಈಗ ನಾವಿದು ಕಟ್ ಮಾಡೋಣ ಫ್ರೆಂಡ್ಸ್. ನಮ್ ಬ್ಯಾಕ್ ನೆಕ್ 11 ಇಂಚ್ ಅಲ್ಲಿ ಕಟ್ ಆಗ್ತಾ ಇದೆ ನೋಡಿ. 11 ಇಂಚಿಗೆ ಈ ರೀತಿ ಒಂದು ಮಾರ್ಕ್ 11 ಇಂಚ್ ಇಲ್ಲಿಗೆ 11.5 ಅಂದ್ರೆ 11 ಇಂಚ್ ನೆಕ್ಗೆ ನಾವು ½ ಇಂಚ್ ಇಲ್ಲಿಗೆ ಒಂದು ಮಾರ್ಕ್ ಹಾಕಿದ್ರೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಒಂದು ಮಾರ್ಕ್ ಹಾಕಿಡೋಣ. ಆಮೇಲೆ ನಾವಿದು ಹೇಗೆ ಕಟ್ ಮಾಡ್ಬೇಕಂತ ನೋಡೋಣ ಫ್ರೆಂಡ್ಸ್. ಅಡ್ಜಸ್ಟ್ಮೆಂಟು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆದ್ಮೇಲೆ ಮಾಡಬೇಕು. ಇದಕ್ಕೀಗ ಟಕ್ಸ್ ಪಾಯಿಂಟ್ ಕ್ರಿಯೇಟ್ ಮಾಡೋಣ. ಈ ರೀತಿ ಹಾಫ್ ಮಾಡಿದಾಗ 4.5 ಇಲ್ಲಿಂದ ಒಂದು ಮಾರ್ಕ್ ಹಾಕೋಣ. ಈ ಸೈಡ್ ಇಂದ ½ ಇಂಚ್, ಈ ಸೈಡ್ ಇಂದ ½ ಇಂಚ್. ಈ ಮಾರ್ಕ್ ಇಂದ ಹೀಗೆ ಲೈನ್ಸ್ ಹಾಕ್ಬಿಡೋಣ. ನಾವ್ ಎಲ್ಲಿಗೆ ಮಾರ್ಕ್ ಹಾಕಿದೀವಿ ಅಲ್ಲಿಂದ ಈ ರೀತಿ ನಾವು ಕಟ್ಸಿ ಇಡೋಣ ಫ್ರೆಂಡ್ಸ್. ಈ ರೀತಿ ಕಟ್ಸಿ ಇಡೋದ್ರಿಂದ ನಾವು ಫ್ಯಾಬ್ರಿಕ್ ಮೇಲೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ನಾವು ಕಟ್ಟಿಂಗ್ ಮಾಡ್ಬೇಕಾದ್ರೆ ನಾವು ಮಾರ್ಕ್ ಹಾಕ್ತಿವಲ್ಲ, ಆ ಮಾರ್ಕ್ಸ್ ನಾವು ತುಂಬಾ ಈಸಿಯಾಗಿ ಏನು ರಿಸ್ಕ್ ಇಲ್ದಂಗೆ ಸುಮ್ನೆ ಈ ರೀತಿ ಮಾರ್ಕ್ಸ್ ಹಾಕಂತ ಹೋಗ್ಬೋದು. ಹಾಗಾಗಿ ಕಟ್ ಪಾಯಿಂಟ್ಸ್ ಇಡಬೇಕು.
ನೆಕ್ಸ್ಟ್ ಈಗ ಇದ್ರ ಪ್ರಕಾರ ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಹೇಗೆ ಅಂತ ನೋಡೋಣ. ನೋಡಿ, ಈಗ ಬ್ಯಾಕ್ ಪಾರ್ಟ್ ಪ್ರಕಾರ ಫ್ರಂಟ್ ಪಾರ್ಟ್ ಕಟಿಂಗ್ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಅಡ್ಜಸ್ಟ್ಮೆಂಟ್ಸ್ ಏನಿರುತ್ತೆ ಏನು ಅನ್ನೋದು ನಮ್ಗೀಗ ಗೊತ್ತಾಗುತ್ತೆ. ಇಲ್ಲಿ ಗಮನ ಇಟ್ಟು ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ಈ ಮೇಲ್ಗಡೆ ಬ್ಯಾಕ್ ಪಾರ್ಟ್, ಈ ಬ್ಯಾಕ್ ಪಾರ್ಟ್ ಈ ಫ್ರಂಟ್ ಪಾರ್ಟ್ಗೆ ಈ ಫ್ರಂಟ್ ಪಾರ್ಟ್ಗೆ ಈ ರೀತಿ ಕರೆಕ್ಟ್ ಆಗಿ ನೋಡಿ ಲೈನ್ಸ್, ನೀವು ಗೈಡ್ ಲೈನ್ಸ್ ನೋಡಬಹುದು. ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿದೆ. ನಾನಿಲ್ಲಿ ಏನು ಏರುಪೇರು ಮಾಡಿಲ್ಲ, ಸ್ಟ್ರೈಟ್ ಆಗಿದೆ ನೋಡಿ. ಈಗ ಇಲ್ಲಿಂದ ಹೇಗೆ ಇದೆಯೋ ಆಸ್ ಇಟ್ ಈಸ್ ಹಾಗೆ ನಾವು ಮಾರ್ಕ್ ಹಾಕಬೇಕು. ನಮ್ಮ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಅದೇ ರೀತಿ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ನಮ್ಮ ವೆಸ್ಟ್ ಲೈನ್ ಗೈಡ್ ಲೈನ್ಸ್ ನಮಗೆ ಬೇಕಲ್ವಾ, ಅದಕ್ಕೊಂದು ಈ ರೀತಿ ಮಾರ್ಕ್ ಹಾಕೋಬೇಕು. ಆಯ್ತು ಫ್ರೆಂಡ್ಸ್, ಈಗ ನಮಗೆ ಬ್ಯಾಕ್ ಪಾರ್ಟ್ ಎಂದು ಬ್ಯಾಕ್ ಪಾರ್ಟ್ ಪ್ರಕಾರ ನಾವು ಫ್ರಂಟ್ ಪಾರ್ಟ್ ಡ್ರಾ ಮಾಡಿದ್ವಿ. ಈಗ ಫ್ರಂಟ್ ಪಾರ್ಟ್ ಅಡ್ಜಸ್ಟ್ಮೆಂಟ್ ಹೇಗಿದೆ ಅಂತ ನೋಡೋಣ. ಈಗ ಸದ್ಯಕ್ಕೆ ಇದು ತೆಗೆದಿಡೋಣ, ಆಮೇಲೆ ನಾವು ಬ್ಯಾಕ್ ಪಾರ್ಟ್ ಎಂದು ಯೂಸ್ ಇದೆ ಫ್ರೆಂಡ್ಸ್. ಈಗ ನೋಡಿ, ಇದ್ರ ಪ್ರಕಾರ ನಾವು ಇದು ಕ್ರಾಸ್ ಬ್ಯಾಕ್ ಲೈನ್ ಅಲ್ವಾ, ಈ ಕ್ರಾಸ್ ಬ್ಯಾಕ್ ಲೈನ್ಗೆ ಈ ರೀತಿ ಒಂದು ಮಾರ್ಕ್ ಹಾಕೋಣ ಅಲ್ವಾ. ಈ ರೀತಿ ಒಂದು ಮಾರ್ಕ್ ಹಾಕಿದೀವಿ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ದು 90 ಡಿಗ್ರಿ ಕ್ರಿಯೇಟ್ ಆಗಿದೆ ಅಲ್ವಾ. ಈ 90 ಡಿಗ್ರಿ ಇಲ್ಲಿ ಕ್ರಿಯೇಟ್ ಆಗಿದೆ. ಆಟೋಮ್ಯಾಟಿಕಲ್ಲಿ ನಾವು ಏನು ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿಲ್ದಂಗೆ ಆಲ್ರೆಡಿ ಇಲ್ಲಿ ನಮ್ಮ ಫ್ರಂಟ್ ಕ್ರಾಸ್ ಬ್ಯಾಕ್ಗೆ ಇಲ್ಲಿ ಲೈನ್ ಗೈಡ್ ಲೈನ್ ಸಿಕ್ಕಿದೆ. ಅದು ಎಷ್ಟು ಬಂದಿದೆ ನೋಡೋಣ. 0.75 ಕರೆಕ್ಟ್ ಬಂದಿದೆ. ನಾನು 0.75 ಇಲ್ಲಿ ಕೊಡ್ತಾ ಇದ್ದೀನಲ್ಲ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಬೋಟ್ ನೆಕ್ ಬ್ಲೌಸಿನಲ್ಲಿ ಇಲ್ಲಿ ನಾನು ಈ ಸ್ಕೇಲ್ ಮುಖಾಂತರ ನಾನಿಲ್ಲಿ ಗೈಡ್ಲೈನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ತುಂಬಾ ಈಸಿಯಾಗಿ ನಾವಿಲ್ಲಿ ಕ್ರಿಯೇಟ್ ಮಾಡ್ಬೋದು. ಬಿಗಿನರ್ಸ್ ಸಮೇತ ತುಂಬಾ ಈಸಿಯಾಗಿ ಈ ಪ್ಯಾಟರ್ನ್ ಕಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಈಗ ನಮ್ಮ ಆರ್ಮೋಲ್ ಶೇಪರ್ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ವಲ್ವಾ ನಮ್ಮ ಫ್ರೆಂಚ್ ಕರ್ವಿಂದ. ಈಗ ನಮ್ಮ ಕಡೆ ಬಹಳಷ್ಟು ವ್ಯೂವರ್ಸ್ ಆರ್ಡರ್ ಮಾಡಿದ್ದಾರೆ ಕರ್ವಿಗೋನ. ಅವರು ಹೇಗೆ ಕಟ್ ಮಾಡ್ಬೇಕನ್ನೋದು ಮಾಹಿತಿ ಬೇಕಲ್ವಾ. ಹಾಗಾಗಿ ನೋಡಿ, ಇದರಿಂದ ಈ ಪಾಯಿಂಟ್ ಇಂದ ಈ ಆರ್ಮೋಲ್ ಪಾಯಿಂಟ್ ನೋಡಿ, ಇಲ್ಲಿ ಪಾಯಿಂಟ್ ಇದೆ, ಈ ಟಕ್ಸ್ ಪಾಯಿಂಟ್ ಇಂದ ಇಲ್ಲಿಗೆ ಹಿಂಗೆ ಮಾಡ್ಬೇಕು. ನೋಡಿ ಎಷ್ಟು ನೀಟಾಗಿ ನಮ್ಮ ಫ್ರಂಟ್ ಕರ್ವ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನಮ್ಮ ಶೋಲ್ಡರ್ ವಿಡ್ತ್ ನಾವೆಷ್ಟು ತಗೊಂಡಿದ್ವಿ, 2.75 ಇಲ್ಲಿಗೆ ತಗೊಂಡಿದ್ವಿ. ಇಲ್ಲಿಗೊಂದು ಈ ರೀತಿ ಮಾರ್ಕ್ ಹಾಕೋಣ. ಫ್ರಂಟ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಬೋಟ್ ನೆಕ್ ಫ್ರಂಟ್ ಎಷ್ಟು ಲೆಂತ್ ನಲ್ಲಿ ಕಟ್ ಆಗುತ್ತೆ ಅಂತ. ಸಾಕಷ್ಟು ಕಸ್ಟಮರ್ಸ್ ನಮಗೆ ಕೇಳ್ತಿರ್ತಾರೆ. ನಮಗೆ 6 ಇಂಚಿನಲ್ಲೂ ಕೇಳ್ತಾರೆ ಫ್ರೆಂಡ್ಸ್, 5 ಇಂಚಿನಲ್ಲೂ ಕೇಳ್ತಾರೆ, 3 ಇಂಚಿನಲ್ಲೂ ಕೇಳ್ತಾರೆ. ಹಾಗಾದ್ರೆ ಪರ್ಫೆಕ್ಟ್ ಬೋಟ್ ನೆಕ್ ಎಷ್ಟು ಇಂಚ್ ನೆಕ್ ಲೆಂತ್ ನಲ್ಲಿ ನಾವು ಕ್ರಿಯೇಟ್ ಮಾಡಬೇಕು, ಪರ್ಫೆಕ್ಟ್ ಶೇಪ್ ಎದರಲ್ಲಿ ಬರುತ್ತೆ ಅನ್ನೋದು ನಮಗೊಂದು ಸಣ್ಣದೊಂದು ಡೌಟ್ ಇರುತ್ತಲ್ವಾ. ಆ ಡೌಟ್ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಅನುಭವದ ಪ್ರಕಾರ ಪರ್ಫೆಕ್ಟ್ ಒಂದು ಶೇಪ್ ಬರ್ಬೇಕಂದ್ರೆ 2.5 ಇಂದ 3.5 ಲಾಸ್ಟ್ ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ನಾವು ತೆಗೆದ್ರೆ ಅವು ಓಪನ್ ನೆಕ್ ನಲ್ಲಿ ಕನ್ವರ್ಟ್ ಆಗಿರುತ್ತೆ. ಓಪನ್ ನೆಕ್ ಲಿಸ್ಟಿಗೆ ಹೋಗುತ್ತದು, ಅದು ಬೋಟ್ ನೆಕ್ ಅನ್ಸೋದಿಲ್ಲ ನಮ್ಗೆ. ನೋಡಿ, ಈ ಸೈಜ್ ಬಂದು 30 ಸೈಜ್ ನಲ್ಲಿ ನಾನು ತಗೊಂಡಿದ್ದೀನಿ. ಈ ಸೈಜ್ ನಲ್ಲಿ ಪರ್ಫೆಕ್ಟ್ ಶೇಪ್ ಎಷ್ಟು ತಗೋಬಹುದು, 2.5 ತಗೋಬಹುದು. ಪರ್ಫೆಕ್ಟ್ ನೀಟ್ ಆಗಿರೋ ಶೇಪ್ ಬರುತ್ತೆ. ಹಾಗಾದ್ರೆ ನಾವಿವತ್ತು ಎಷ್ಟು ನೆಕ್ ಡೀಪ್ ತಗೊಂತಾ ಇದೀವಿ, 2.5 ಪ್ಲಸ್ 1/2 ಇಂಚ್ ಸ್ಟಿಚಿಂಗ್ ಬೇಕಲ್ವಾ. ಹಾಗಾಗಿ 3 ಇಂಚ್ ನಲ್ಲಿ ನಾವು ಈ ರೀತಿ ಶೇಪ್ ತೆಗಿತಾ ಇದ್ದೀವಿ. ಈಗ ನಮ್ ಕಡೆ ಇರೋ ಈ ನಮ್ ಕಡೆ ಇರೋ ಈ ಕರ್ವಿಗೋ ಇಂದ ಯಾವ ರೀತಿ ಶೇಪ್ ಕೊಡ್ಬೇಕು ಏನು ಅಂತ ನೋಡಿ. ಎಷ್ಟು ನೀಟಾಗಿ ಸುಂದರವಾಗಿ ನಮ್ಮ ಲೈನ್ ಕ್ರಿಯೇಟ್ ಆಗಿದೆ ಬೋಟ್ ನೆಕ್ ಅಲ್ವಾ. ತುಂಬಾ ನೀಟಾಗಿ ಕಟ್ ಆಗಿದೆ. ನಮ್ಮ ಕರ್ವಿಗೋ ಇಂದ ಎಷ್ಟು ನೀಟಾಗಿ ನಮ್ಮ ಲೈನ್ ಡ್ರಾ ಆಗಿದೆ. ಈಗ ಫ್ರೆಂಡ್ಸ್, ಫ್ರಂಟ್ ಫಸ್ಟ್ ಪಾಯಿಂಟ್ ತೆಗಿಬೇಕಲ್ವಾ. ಆ ಬಸ್ಟ್ ಪಾಯಿಂಟ್ ಎಷ್ಟು ಬರುತ್ತೆ ನೋಡಿ,
ನಾನು ತಗೊಂಡಿರೋ ಮೆಜರ್ಮೆಂಟ್ ನಲ್ಲಿ ಇವರು 8.5 ಬಂದಿದೆ. 8.5ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿ 9 ಇಂಚಿಗೆ ನಾನೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಕೆಲವೊಬ್ರು ಹೈಟೆಡ್ ಇದ್ರೆ ಜಾಸ್ತಿ ಬರ್ಬೋದು ಫ್ರೆಂಡ್ಸ್, ಸ್ವಲ್ಪ ಹೈಟ್ ಕಡಿಮೆ ಇದ್ರೆ ಅವ್ರದ್ದು ಕಡಿಮೆನೂ ಬರ್ಬೋದು. ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಕಸ್ಟಮರ್ ಇದ್ದಾಗ ನೀವು ಅವರಿಂದಾನೇ ತಗೊಳೋದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಈ ರೀತಿ ಮಾರ್ಕ್ ಹಾಕೋಣ. ಇದು ಬಂದು 9 ಇಂಚ್ ಅಲ್ವಾ. ಈಗ ನಮ್ದು ಬಸ್ಟ್ ಹೈಟ್ ಆಗಿದೆ. ಬಸ್ಟ್ ಸೆಂಟರ್ ತಗೋಬೇಕು. ಅಪೆಕ್ಸ್ ಪಾಯಿಂಟ್ ಅಂತಾನು ಹೇಳ್ತಾರೆ ಇದಕ್ಕೆ. ಇದು ಬಂದು ಹೇಗ್ ತಗೋಬೇಕು, ನೀವು ನನ್ನ ವಿಡಿಯೋಸ್ ಫಾಲೋ ಮಾಡಿದಿದ್ರೆ ನಾನು ಯಾವ ರೀತಿ ತೆಗಿತೀನಿ ಅಂತ ನಿಮಗೆ ಅಲ್ಲಿ ಐಡಿಯಾ ಬಂದಿರಬಹುದು. ನೋಡಿ, ಫುಲ್ ಬಸ್ಟ್ ಇವ್ರದ್ದು 30 ಇದೆ. 30 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 3 ಬರುತ್ತೆ. ಈಗ 3 ಇಂಚಿಗೆ ಒಂದು ಮಾರ್ಕ್ ಹೀಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು 3 ಇಂಚಿಗೆ ಮಾರ್ಕ್ ಹಾಕಿದೀವಲ್ಲ, ಇಲ್ಲಿ ನಾವು 2.5 ತಗೋಬೇಕು. ಈ ಲೈನಿಂದ ಈ ಲೈನಿಗೆ ಒಂದು ಮಾರ್ಕ್ ಹಾಕೋಣ. ನೋಡಿ, ಮಾರ್ಕ್ ಆಗಿದೆ. ಈಗ ಬಸ್ಟ್ ಸೆಂಟರ್ ಆಗಿದೆ. ಕಪ್ಪು ಬಿಡ್ತು ತಗೋಬೇಕಲ್ಲ. ಕಪ್ ಬಿಡ್ತು ಎಷ್ಟು ತಗೋಬೇಕಂತ ನೋಡೋಣ. ಕಪ್ ಬಿಡ್ತು ಫ್ರೆಂಡ್ಸ್ ನಾನು 2.75 ತಗೊಂತ ಇದ್ದೀನಿ. 2.5 ತಗೋಬಹುದು, 3 ಇಂಚು ತಗೋಬಹುದು. ನಮ್ಮ ಕಸ್ಟಮರ್ ಪರ್ಸನಾಲಿಟಿ ಹೇಗಿದೆ, ಬಸ್ಟ್ ಮೇಲೆ ಈ ಕಪ್ ಬಿಡ್ತು ಹೋಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ 3 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ ತಗೊಂಡಿದ್ದೀನಿ, 2.75. ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ನೋಡ್ಬೋದು ನೀವು ಸ್ಕೇಲ್ ಈ ಡೈರೆಕ್ಷನ್ ಅಲ್ಲಿ ಇದೆ. 90 ಡಿಗ್ರಿ ಇಲ್ಲಿ ಕ್ರಿಯೇಟ್ ಬಂದಿದೆ, ಕರೆಕ್ಟ್ ಆಗಿ ಇದೆ. ಈಗ ನಾನು ಸ್ಟ್ರೈಟ್ ಆಗಿ ಮಾರ್ಕ್ ಹಾಕ್ತಾ ಇಲ್ಲ, ಸ್ವಲ್ಪ ಒಳಗಡೆಗೆ ಈ ರೀತಿ ಮಾರ್ಕ್ ಹಾಕ್ತಾ ಇದ್ದೀನಿ. ಹತ್ರ ಹಾಫ್ ಇಂಚ್ ಒಳಗಡೆಗೆ ಕ್ರಾಸ್ ಲೈನ್ ಅನ್ನು ಕ್ರಿಯೇಟ್ ಆಗಿದೆ ಅಲ್ವಾ. ಈಗ ನಾವು ಇದರಲ್ಲಿ ಕಪ್ ಹೇಗೆ ಕ್ರಿಯೇಟ್ ಮಾಡಬೇಕು, ನಮ್ಮ ಪ್ರಿನ್ಸಸ್ ನ ಹೇಗೆ ಕ್ರಿಯೇಟ್ ಮಾಡಬೇಕು, ನಮ್ಮ ಕರ್ವಿಗೂ ತುಂಬಾ ಈಸಿ ಮಾಡಿಬಿಟ್ಟಿದೆ. ನಾವು ಕರ್ವ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ಬಿಗಿನರ್ಸ್ ಸಮೇತ ತುಂಬಾ ಈಸಿಯಾಗಿ ಇಲ್ಲಿ ನಾವು ಕಪ್ ಕ್ರಿಯೇಟ್ ಮಾಡ್ಬೋದು. ನೋಡಿ, ಇಲ್ಲಿಂದ ಈ ಪಾಯಿಂಟ್, ನಮ್ಮ ಪಾಯಿಂಟ್ ಇಲ್ಲಿ ಕ್ರಿಯೇಟ್ ಮಾಡಿದೆಯಲ್ಲ, ಕಟ್ ಪಾಯಿಂಟ್ ಇದೆಯಲ್ಲ, ಈ ಕಟ್ ಪಾಯಿಂಟ್ ಇಂದ ಇಲ್ಲಿಗೆ ಈ ರೀತಿ ಶೇಪ್ ಕೊಡಿ. ನೋಡಿ, ಎಷ್ಟು ಈಸಿಯಾಗಿ ನಮ್ಮ ಪ್ರಿನ್ಸಸ್ ಕಟ್ ಕ್ರಿಯೇಟ್ ಆಗಿದೆ. ಈಗ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇಲ್ಲಿಗೆ ಒಂದು ಮಾರ್ಕ್ ಹಾಕಿ, ಈ ಮಾರ್ಕ್ ಇಂದ ಈ ಮಾರ್ಕ್ಗೆ ಲೈನ್ ನೋಡಿ. ಶೇಪು ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ. ಅಷ್ಟೇ ಚೆನ್ನಾಗಿ ಬ್ಲೌಸು ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಈ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿಂದ 6 ಇಂಚ್ ಬಂದಿದೆಯಲ್ವಾ ಇಲ್ಲಿಗೆ. ನಮ್ದಿದು ವೆಸ್ಟ್ ಲೆಂತ್ ಫ್ರೆಂಡ್ಸ್ 6 ಇಂಚ್. ಈ 6 ಇಲ್ಲಿಗಿಂದ ಇಲ್ಲಿಗೆ 6 ಇಂಚ್ ಎಲ್ಲಿಗೆ ಬರ್ತಾ ಇದೆ ನೋಡೋಣ. ನೋಡಿ, ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕೋಣ. ನೆಕ್ಸ್ಟ್ ನಮ್ ವೆಸ್ಟ್ ಬಂದು ನಾವು ತಗೊಂಡಿರೋ ಮೆಜರ್ಮೆಂಟ್ ನಲ್ಲಿ ವೆಸ್ಟ್ 25 ಇದೆ. 25ಗೆ 4th ಪಾರ್ಟ್ ಎಷ್ಟು ಬರುತ್ತೆ, 6.25 ಬರುತ್ತೆ. ನೋಡಿ, ಇಲ್ಲಿ 2.75 ಬಂದಿದೆ. ಸೇಮ್ 2.75 ಇಲ್ಲಿಗಿಟ್ಟು ನಾವು 6.25ಗೆ ಇಲ್ಲಿಗೆ ಮಾರ್ಕ್ ಹಾಕೋಣ. ಮಾರ್ಕ್ ಆಗಿದೆ. ಈಗ ನಮ್ಮ ಬ್ಯಾಕ್ ಪಾರ್ಟ್ ಪ್ರಕಾರ ನಮ್ಮ ವೆಸ್ಟ್ ಗೈಡ್ಲೈನ್ಸ್ ಎಲ್ಲಿಗೆ ಬರ್ತಾ ಇದೆ ಅಂತ ನೋಡೋಣ. ನೋಡಿ, ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ಈ ಮಾರ್ಕಿಂದ ಈ ಮಾರ್ಕಿಗೆ ಸ್ಟ್ರೈಟ್ ಮಾಡೋಣ ಫ್ರೆಂಡ್ಸ್. ಈಗ ಇಲ್ಲಿಂದ ನಾವಿಲ್ಲಿ 7.5 ಇವ್ರದ್ದು ಫುಲ್ ಬಸ್ಟ್ ಇದೆ. ಫುಲ್ ಬಸ್ಟ್ಗೆ ನಾವು ಎಕ್ಸ್ಟ್ರಾ ಹಾಫ್ ಇಂಚ್ ಆಡ್ ಮಾಡಿ ಲೂಸಿಂಗ್ ಕೊಡ್ಬೇಕಲ್ವಾ. ಹಾಗಾಗಿ 8 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಲೈನ್ಸ್ ಹೀಗೆ ನಮ್ಮ ಸ್ಕೇಲಿಂದ ಈ ರೀತಿ ನಾವು ಜಾಯಿಂಟ್ ಮಾಡಬೇಕು. ನೆಕ್ಸ್ಟ್ 1.5 ಇಲ್ಲ 2 ಇಂಚಸ್ ಈ ರೀತಿ ಮಾರ್ಕ್ ಹಾಕೋಣ. ಇಲ್ಲಿ ನಾವು ಸ್ವಲ್ಪ ಕ್ರಾಸ್ ಲೈನ್ ತಗೊಂಡು ಹೀಗೆ ಮಾರ್ಕ್ ಕೊಡ್ಬೇಕು. ಇದು ನಮ್ಮ ಪಾಯಿಂಟ್ಸ್, ಈ ಸೈಡಿಂದು ಪಾಯಿಂಟ್ಸ್ ಫ್ರೆಂಡ್ಸ್. ನಾನು ನಿಮಗೆ ಇಲ್ಲಿ ಶೋಲ್ಡರ್ ಡೌನ್
ಮಾರ್ಕ್ ಹಾಕೋದು ಮರ್ತು ಬಿಟ್ಟಿದ್ದೀನಿ. ನೀವು ಈ ಮಿಸ್ಟೇಕ್ ಮಾಡಬೇಡಿ. ಇದರಲ್ಲಿ ಶೋಲ್ಡರ್ ಡೌನು 0.25 ಕೊಡಬೇಕು. ಸೈಜ್ ಇದು ಬಾಡಿ ಮೇಲೆ ಹೋಗುತ್ತೆ ಶೋಲ್ಡರ್ ಡೌನ್ ಫ್ರೆಂಡ್ಸ್. ನಿಮ್ಮ ಬಾಡಿ ಹೇಗಿದೆ ಅಂತ ನೋಡಿ. ನೆಕ್ಸ್ಟ್ ಈಗ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರಂಟ್ ಪಾರ್ಟ್ ನಾವು ಈ ರೀತಿ ಕಟ್ ಮಾಡಿದೀವಿ. ನಮ್ಮ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ. ಈಗ ಫ್ರಂಟ್ ಪಾರ್ಟ್ ಕಟ್ ಆಗಿದೆ. ಈಗ ನಾವು ಬ್ಯಾಕ್ ಪಾರ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಲ್ವ, ಅದು ಹೇಗೆ ಅಂತ ನೋಡೋಣ. ನಾವು ಬ್ಯಾಕ್ ನೆಕ್ 11 ಇಂಚಿಗೆ ತಗೊಂಡಿದ್ವಲ್ಲ, 11 ಇಂಚಿಗೆ ನಾವು ಪ್ಲಸ್ 1/2 ಇಂಚ್ ಮಾಡಿದ್ವಿ, ಈಸ್ ಈಕ್ವಲ್ ಟು 11 ಇಂಚ್ ಬಂದಿದೆ. ಈಗ ನಾವು ನೆಕ್ ಲೈನ್ ಕ್ರಿಯೇಟ್ ಮಾಡಬೇಕು, ಮತ್ತೆ ಶೋಲ್ಡರ್ ಕಡಿಮೆ ಮಾಡಬೇಕು. ಶೋಲ್ಡರ್ ಆಲ್ರೆಡಿ ನಾವಿಲ್ಲಿ ಆರ್ಮೋಲ್ ಕಟ್ ಮಾಡಿಬಿಟ್ವಲ್ಲ, ಮತ್ತೆ ಶೋಲ್ಡರ್ ಹೇಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂತ ನಿಮಗೆ ಒಂದು ಡೌಟ್ ಇರ್ಬೋದು. ಆ ಡೌಟ್ ನಾನು ನಿಮಗೀಗ ಕ್ಲಿಯರ್ ಮಾಡ್ತೀನಿ. ನೋಡಿ, ನಮ್ಮದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಪ್ರಕಾರ ಫ್ರಂಟ್ ಪಾರ್ಟ್ ನಾವು ಕಟ್ ಮಾಡಿ ಆಗಿದೆ. ಈಗ ನಮ್ಮ ಬ್ಯಾಕ್ ಓಪನ್ ನೆಕ್ ಅಲ್ಲಿ ಕಟ್ ಆಗ್ತಾ ಇದೆ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ಸ್ ಏನಿರ್ಬೋದು? ನಾವು ಫ್ರಂಟ್ಗೆ ಎಷ್ಟು ತಗೊಂಡಿದ್ವಿ? 7 ಇಂಚ್ ತಗೊಂಡಿದ್ವಿ ಬೋಟ್ ನೆಕ್ ಪ್ರಕಾರ. ಆದ್ರೆ ನಮ್ಮ ಬ್ಯಾಕ್ ಪಾರ್ಟ್ ಬೋಟ್ ನೆಕ್ ಅಲ್ವಲ್ಲ, ಓಪನ್ ನೆಕ್ ಕಟ್ ಆಗ್ತಾ ಇದೆ. ಶೋಲ್ಡರ್ ಅಡ್ಜಸ್ಟ್ಮೆಂಟ್ ಏನಿರುತ್ತೆ? ಶೋಲ್ಡರ್ ಅಡ್ಜಸ್ಟ್ಮೆಂಟ್ ತುಂಬಾ ಈಸಿ ಇದೆ ಫ್ರೆಂಡ್ಸ್. ನೋಡಿ, 7 ಇಂಚಲ್ಲಿ ನಾನು ಇಲ್ಲಿ ನಿಮಗೆ 1/2 ಇಂಚು ಕಡಿಮೆ ಮಾಡಬೇಕು. ಆ 1/2 ಇಂಚ್ ನೋಡಿ, 1/2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕಬೇಕು. ಇಲ್ಲೂ ಅಷ್ಟೇ 1/2 ಇಂಚಿಗೆ ಒಂದು ಮಾರ್ಕ್, ಇಲ್ಲಿಗೆ ಮಾರ್ಕ್ ಹಾಕಿ ಈ ಮಾರ್ಕಿಂದ ಈ ಮಾರ್ಕ್ಗೆ ಈ ರೀತಿ ಮಾರ್ಕ್ ಹಾಕಿ, ಈ ಲೈನಿಂದ ಇಲ್ಲಿಗೆ ಮಾರ್ಕ್ ಹಾಕೋಬೇಕು. ನೋಡಿ, ಈಗ ನಮ್ಮ ಶೋಲ್ಡರ್ ಈಸಿಯಾಗಿ ಎಷ್ಟು ಪರ್ಫೆಕ್ಟ್ ಆಗಿ ನಾವು ಮೈನಸ್ ಮಾಡಿದೀವಿ ಅಲ್ವಾ? ಆಲ್ರೆಡಿ ಶೋಲ್ಡರ್ ಈ ಸೈಡ್ ಇಂದ ನಾವು ಕಮ್ಮಿ ಮಾಡಿದೀವಿ. ಈಗ ಇದರಲ್ಲಿ ನಾವು ನೆಕ್ ಕ್ರಿಯೇಟ್ ಮಾಡಬೇಕು. ನೆಕ್ ಫ್ರೆಂಡ್ಸ್, ನಮ್ಮ ಕಸ್ಟಮರ್ಸ್ ನಮಗೆ ಯಾವ ನೆಕ್ ಕೇಳಿರ್ತಾರೋ ಅದ್ರ ಪ್ರಕಾರ ವಿ ನೆಕ್ ಕೊಡ್ಬೋದು, ರೌಂಡ್ ನೆಕ್ ಕೊಡ್ಬೋದು, ಸ್ಕ್ವೇರು ಕೊಡ್ಬೋದು. ಅವ್ರು ನಮಗೆ ಏನ್ ಡಿಮ್ಯಾಂಡ್ ಮಾಡಿರ್ತಾರೆ ಅದ್ರ ಪ್ರಕಾರ ನಾವು ಕೊಡ್ಬೋದು. ನೋಡಿ, ಬ್ಯಾಕು ನಾನು ವಿ ನೆಕ್ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವುದು ನೆಕ್ ಅವರು ಡಿಮ್ಯಾಂಡ್ ಮಾಡ್ತಾರೆ ಅದ್ರ ಪ್ರಕಾರ ನೀವು ನೆಕ್ ಕ್ರಿಯೇಟ್ ಮಾಡ್ಬೋದು. ನಾನು ಇದೀಗ ಕಟ್ ಮಾಡಿ ಹೇಗೆ ಬರುತ್ತೆ ನಮ್ಮ ಫೈನಲ್ ಲುಕ್ ಅಂತ ನೋಡೋಣ. ನೋಡಿ, ನಾವು ಫಸ್ಟ್ ಪ್ಯಾಟರ್ನ್ ನಾವು ರೆಡಿ ಮಾಡ್ಬೇಕಾದ್ರೆ ನಾವಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿದ್ದಿಲ್ವಲ್ಲ, ನಾವು ಉಕ್ಸ್ ಪಟ್ಟಿ ಐ ಪಟ್ಟಿಗೋಸ್ಕರ. ಹಾಗಾಗಿ ಇದರಲ್ಲಿ ಅದು ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್ ಅಲ್ವಾ? ಎಷ್ಟು ಈಸಿಯಾಗಿ ನಮ್ಮ ಬ್ಯಾಕ್ ಪಾರ್ಟ್ ಮತ್ತೆ ನಮ್ಮ ಫ್ರಂಟಿನ ಬೋಟ್ ನೆಕ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್? ಇದು ಪ್ಯಾಟರ್ನ್ ಮೇಲೆ ಹೇಗೆ ಕಟ್ ಮಾಡಬೇಕು ಅಂತ ಆಲ್ರೆಡಿ ನಾನು ಬೋಟ್ ನೆಕ್ ಬ್ಲೌಸ್ ಮಾಡಿದ್ದೀನಿ. ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೇಗೆ ಕಟ್ ಮಾಡುತ್ತೋ ಇದರಲ್ಲಿ ಮಾರ್ಜಿನ್ ಎಲ್ಲಿ ಬಿಡ್ಬೇಕನ್ನೋದು ನಿಮಗೆ ಗೊತ್ತಿರುತ್ತೆ. ನಾನು ವಿಡಿಯೋಸ್ ನೋಡಿದ್ದಿದ್ರೆ ನಿಮಗೆ ಅದು ಹೇಗೆ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಫ್ರಂಟ್ ಪಾರ್ಟ್ ನಮ್ದು ಎಷ್ಟು ಪರ್ಫೆಕ್ಟ್ ಆಗಿ ಶೇಪ್ ಕರೆಕ್ಟ್ ಆಗಿ ಬಂದಿದೆಯಾ ಅಂತ. ಫ್ರೆಂಡ್ಸ್, ಯಾರಾದ್ರೂ ಈ ಸೈಜಸ್ ನಲ್ಲಿ ಇದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ಬ್ಲೌಸ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.